ಎ ಬ್ಯೂಟಿಫುಲ್ ಸೋಲ್, ನ್ಯೂ ಮೂನ್ ಅಮಾವಾಸ್ಯೆ ನಂತರ ಏನು ಬ್ಲೆಸ್ಸಿಂಗ್ಸ್ ಅಥವಾ ಏನು ಎನರ್ಜಿ ಶಿಫ್ಟ್ ಆಗ್ತಿದೆ ಅಂತ ನೋಡೋಣ. ನಾನು ಇದ್ರ ಬಗ್ಗೆ 3 ವೀಡಿಯೋಸ್ ಮಾಡಿದ್ದೀನಿ. ಔಟ್ ಆಫ್ 3 ವೀಡಿಯೋಸ್ ನಿಮಗೆ ಯಾವ ವಿಡಿಯೋ ಸಿಗುತ್ತೆ ಅದು ನಿಮ್ಮ ಒಂದು ವಿಡಿಯೋ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಬೇರೆ ವೀಡಿಯೋನು ಹೋಗಿ ನೋಡಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಬಿಕಾಸ್ ಮಾಡಿದ 2 ವೀಡಿಯೋದಲ್ಲೂ ಕೂಡ ಕಲೆಕ್ಷನ್ ತುಂಬ ಸೇಮಲ್ಲೇ ಇತ್ತು, ಹಾಗಾಗಿ ನೀವು ಹೋಗಿ ಚೆಕ್ ಮಾಡಬಹುದು. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಒಂದು ಪರಿಸ್ಥಿತಿಗೆ ಯಾವುದು ಸಂಬಂಧಿಸುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ 1ಇಂದ 15 ಒಳಗಿತ್ತು ಅಂತ ಹೇಳಿದ್ರೆ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಥವಾ ಏನು ಶಿಫ್ಟ್ ಆಗ್ತಿದೆ ಅಂತ ನೋಡೋಣ. ನೀವು ನಿಮ್ಮಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ನ ಮಾಡ್ಕೋಬೇಕಾಗಿರುತ್ತೆ. ಸರ್ಟನ್ ವಿಚಾರದಲ್ಲಿ ಯು ಆರ್ ಗುಡ್ ಎನಫ್. ನೀವೇನಾದ್ರು ನಿಮ್ಮಲ್ಲಿ ಕಮ್ಮಿ ಇದೆ ಅಥವಾ ನೀವೇನೋ ಒಂದು ವಿಚಾರನ ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಏನೋ ಒಂದು ಪಡಿಬೇಕು ಅಂತ ಇದ್ದೀರಾ, ಆದರೆ ನಾನು ಅದಕ್ಕೆ ಲಾಯಕ್ಕಿಲ್ಲ ಅಥವಾ ನಾಟ್ ಎನಫ್ ಅನ್ನೋ ಒಂದು ಥಾಟ್ ಇತ್ತು ಅಂದರೆ ಈ ಒಂದು ವಿಚಾರದಿಂದ ಆಚೆ ಬರಬೇಕಾಗತ್ತೆ. ಯು ಆರ್ ಗುಡ್ ಎನಫ್. ನೀವೇನೋ ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಅದಕ್ಕೆ ಗುಡ್ ಎನಫ್ ಆಗಿದ್ದೀರಾ. ಸರ್ಟನ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ದೊಡ್ಡ ಅಡ್ಜಸ್ಟ್ಮೆಂಟ್ಸ್ ಏನೂ ಇರಲ್ಲ. ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ನ ಚೇಂಜ್ ಮಾಡಿಕೊಂಡು ನೀವು ಈ ಎನರ್ಜಿಗೆ ಬರಬೇಕಾಗಿರುತ್ತೆ. ಈ ಎನರ್ಜಿಗೆ ಬಂದರೆ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಬರುವಂಥದ್ದಾಗಿರುತ್ತೆ. ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಸೊ ಯಾವುದೇ ವಿಚಾರದ ಬಗ್ಗೆ ಒಂದು ನೆಗೆಟಿವಿಟಿ ಇದೆ, ಫಿಯರ್ಸ್ ಇದೆ ಅಥವಾ ಪಾಸ್ಟ್ ಟ್ರಾಮಾಸಿಂದ ಅದನ್ನು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಜೀವನಕ್ಕೆ ಆ ಒಂದು ಪಾಸ್ಟ್ ಟ್ರಾಮಾಸ್ನ ತೊಗೊಬರಬೇಡಿ. ಪಾಸ್ಟಲ್ಲಿ ಆಗಿದ್ದು ಪಾಸ್ಟಿಗೆ, ಪ್ರೆಸೆಂಟ್ ಫ್ಯೂಚರ್ನ ಫೋಕಸ್ ಮಾಡಿ. ನೀವು ಪಾಸ್ಟ್ನೇ ಕ್ಯಾರಿ ಮಾಡ್ತಾ ಹೋದರೆ ನಿಮ್ಮ ಲೈಫಲ್ಲಿ ಅಲ್ಲೇ ಹೋಲ್ಡ್ ಮಾಡಿ ಸ್ಟಕ್ ಆಗಿರ್ತೀರ. ಸೊ ಇಟ್ಸ್ ಬೆಟರ್ ಟು ರಿಲೀಸ್ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಯು ಆರ್ ಗುಡ್ ಎನಫ್. ನಿಮ್ಮ ಲೈಫಲ್ಲಿ ನಡೆದಂಥ ಪ್ರತಿಯೊಂದು ಇನ್ಸಿಡೆನ್ಸ್ ನಿಮ್ಮ ಒಂದು ಬೆಟರ್ ಪರ್ಸನ್ ಆಲ್ರೆಡಿ ಮಾಡಿದೆ, ಬಟ್ ನೀವಿನ್ನೂ ಆ ಟ್ರಾಮಾಸಲ್ಲೇ ಸ್ಟಕ್ ಆಗಿದ್ದೀರಾ. ಸೊ ಸರ್ಟನ್ ಥಿಂಗ್ಸ್ ಇಸ್ ರಿಕ್ವೈರ್ಡ್. ಯಾವಾಗ ನೀವು ರಿಲೀಸ್ ಮಾಡ್ತೀರಾ ಯು ಫೀಲ್ ಕಂಪ್ಲೀಟ್. ಈ ಮೂನು ಕಂಪ್ಲೀಟ್ ಆಗುತ್ತೆ. ಈ ಫಿಯರ್ಸ್ ಟ್ರಾಮಾಸ್ ಅನ್ನೋದು ಏನಿದೆ ಇದನ್ನು ತೆಗೆದು ಸೈಡಿಗೆ ಇಟ್ಟಾಗ ಈ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ನೀವು ಶೈನ್ ಆಗ್ತೀರಾ, ಬ್ರೈಟ್ನೆಸ್ ತರ್ತೀರಾ ನಿಮ್ಮ ಲೈಫಲ್ಲಿ. ಸೊ ಈ ಸರ್ಟನ್ ಅಡ್ಜಸ್ಟ್ಮೆಂಟ್ಸ್ ಅಂದರೆ ನಿಮ್ಮ ಫಿಯರ್ಸ್ನ, ಈ ನೆಗೆಟಿವಿಟಿನ ಸೈಡಿಗೆ ತೊಗೊಂಬರೋವಂಥದ್ದಾಗಿರುತ್ತೆ. ಯು ವಿಲ್ ಸಿ ಸಕ್ಸಸ್ ಕಮ್ಮಿಂಗ್ ಇನ್ ಯುವರ್ ಫೇವರ್. ನಿಮಗೆ ಏನು ಬೇಕು ಅನ್ನೋದಿದೆ ಅದು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನೀವು ಇವಾಗಿಂದ ಪ್ರತಿನಿತ್ಯ ಐ ಆಮ್ ಗುಡ್ ಎನಫ್ ಟು ಅಟ್ರಾಕ್ಟ್ ವಾಟ್ ಐ ಡಿಸರ್ವ್ ಆ್ಯಂಡ್ ಐ ಡಿಸೈರ್ ಫಾರ್ ಮೈ ಹೈಯೆಸ್ಟ್ ಗುಡ್. ಈ ಒಂದು ಅಫರ್ಮೇಷನ್ಸ್ನ ಡೈಲಿ ಚಾಟ್ ಮಾಡ್ತಾ ಹೋಗಿ ಯು ವಿಲ್ ಸಿ ಥಿಂಗ್ಸ್ ಕಮ್ಮಿಂಗ್ ಇನ್ ಯುವರ್ ಫೇವರ್. ಯಾರೆಲ್ಲ ಡೇಟ್ ಆಫ್ ಬರ್ತ್ 16th 31st ನೋಡೋಣ ಅವರಿಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ. ಇದು ಎಸ್ಪೆಷಲಿ ಮಹಾಲಕ್ಷ್ಮಿಯಿಂದ ಬರ್ತಿರೋಂಥ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ ಈ ಒಂದು ಡೇಟ್ ಆಫ್ ಬರ್ತ್ಗೆ. ಇವಾಗ ಈ ಒಂದು ರೀಡಿಂಗಲ್ಲಿ ಆ ನ್ಯೂ ಸ್ಟಾರ್ಟ್ ಇಸ್ ಅಬೌಟ್ ಟು ಬಿಗಿನ್. ಅಮಾವಾಸ್ಯೆ ನ್ಯೂ ಮೂನ್ ಅಂತೀವಿ, ಅಂದರೆ ಹೊಸ ಆರಂಭ ಅಂತ. ಸೊ ನಿಮ್ಮ ಲೈಫಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಹೊಸ ಆರಂಭ ಆಗುವಂಥ ಟೈಮ್ ಆಗಿದೆ. ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಥಿಂಗ್ಸ್ ಆರ್ ಕಮ್ಮಿಂಗ್ ಇನ್ ಯುವರ್ ಫೇವರ್. ಈ ಡೇಟ್ ಆಫ್ ಬರ್ತ್ಗೆ ನಾನು ಮಾಡಿದ ಮೊದಲನೇ 2 ರೀಡಿಂಗ್ಸಲ್ಲೂ ಕೂಡ ಬಂದಿದ್ದು ಲಕ್ ಇನ್ ಯುವರ್ ಫೇವರ್. ಸೊ ಲವ್ ಲೈಫ್ ಬಗ್ಗೆ ಎಲ್ಲ ವಿಚಾರದಲ್ಲೂ ನಿಮ್ಮ ಲೈಫಲ್ಲಿ ಥಿಂಗ್ಸ್ ಬರ್ತಾ ಇದೆ. ನೀವು ಮಾಡಿದಂಥ ಎಫರ್ಟ್ಸ್ಗೆ ಸಕ್ಸಸ್ ಸಿಗುವಂಥದ್ದಾಗಿದೆ. ನೋಡೋಣ ಯಾವ ಒಂದು ವಿಚಾರನ ನೀವು ತೆಗಿಬೇಕು. ವಾಟ್ ಡು ಯು ನೀಡ್ ಟು ರಿಲೀಸ್. ಫಸ್ಟ್ ವಿಡಿಯೋದಲ್ಲಿ ಬಂದಿದ್ದು ಕೂಡ ಇದೇ ನಿಮ್ಮ ಡೇಟ್ ಆಫ್ ಬರ್ತ್ಗೆ. ನೀವು ಏನೇ ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡ್ತೀರಾ, ರಿಲೀಸ್ ಮಾಡಿ. ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ಸ್. ನೀವು ಏನು ಆಸೆ ಪಡ್ತಿದ್ರಿ ಅಥವಾ ಯಾವುದಕ್ಕಾಗಿ ಎಫರ್ಟ್ಸ್ ಹಾಕಿದ್ರಿ ಅದಕ್ಕೆ ನಿಮಗೆ ಸಕ್ಸಸ್ ಸಿಗುವಂಥ ಟೈಮ್ ಆಗಿದೆ. ಈ ಒಂದು ಲಾಸ್ಟ್ ಪಾಯಿಂಟಲ್ಲಿ ಇದ್ದೀರಾ. ಚಂದ್ರ ಇಲ್ಲಿಗೆ ಬಂದು ಈ ಒಂದು ಸರ್ಕಲ್ನ ಕಂಪ್ಲೀಟ್ ಮಾಡಿ ಈ ಒಂದು ಗಿಡಗಳನ್ನ ಸೇರೋದಕ್ಕೆ. ಬಟ್ ಇಲ್ಲಿ ನೀವು ನಿಮ್ಮ ಪಾಸ್ಟ್ ಅಥವಾ ಫಿಯರ್ಸ್ನ ಅಥವಾ ಏನು ರಿಸಲ್ಟ್ಸ್ ಕಾಣಿಸ್ತಾನೆ ಇಲ್ವಲ್ಲ ಅನ್ನೋ ಒಂದು ಎನರ್ಜಿಲಿ ಸ್ಟಕ್ ಆಗಿದ್ದೀರಾ. ಯಾವಾಗ ನೀವು ಆ ಫಿಯರ್ಸ್, ಆ ಎನರ್ಜೀಸ್ನ ಏನು ರಿಲೀಸ್ ಮಾಡಬೇಕು ಅಂತ ಇದೆ ಅದನ್ನು ರಿಲೀಸ್ ಮಾಡ್ತೀರಾ, ಚಂದ್ರ ದೊಡ್ಡದಾಗಿ ಸರ್ಕಲ್ನ ಕಂಪ್ಲೀಟ್ ಮಾಡುವಂಥದ್ದಾಗಿರುತ್ತೆ. ಈ ಗಿಡಗಳನ್ನ ರೀಚ್ ಆಗುವಂಥದ್ದಾಗಿರುತ್ತೆ. ಅದೇ ರೀತಿ ನಿಮ್ಮ ಲೈಫಲ್ಲಿ ಕೂಡ ನೀವು ನಿಮ್ಮ ಸಕ್ಸಸ್ ಕಡೆ, ನಿಮ್ಮ ಗೋಲ್ಸ್ ಕಡೆ ಪ್ರತಿಯೊಂದು ಏರಿಯಾನ ರೀಚ್ ಆಗುವಂಥದ್ದಾಗಿರುತ್ತೆ. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದಾಗಿರುತ್ತೆ. ಬಾಟಮ್ ಆಫ್ ದ ಡೆಕ್ ಎಮೋಷನ್ಸ್ ಆರ್ ರನ್ನಿಂಗ್. ಎಮೋಷನ್ಸ್ ತುಂಬ ಹೈಯಲ್ಲಿ ಇದೆ. ಯೂಸ್ ಇಟ್ ಇನ್ ಅ ರೈಟ್ ವೇ. ನಿಮ್ಮ ಎಮೋಷನ್ಸ್ ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿ ತಲೆಯಿಂದ ತೆಗೆದಾಕಿ. ಅದೇ ನಿಮ್ಮ ಎಮೋಷನ್ಸ್, ಪ್ರೀತಿ, ಪಾಸಿಟಿವಿಟಿ, ಹ್ಯಾಪಿನೆಸ್ ಅನ್ನೋದಿದೆ ಅಂದರೆ ಅದನ್ನು ಕೂಡ ರಿಲೀಸ್ ಮಾಡಿ ಬೈ ಶೇರಿಂಗ್ ಇಟ್, ಬೈ ಎಂಜಾಯಿಂಗ್ ಇಟ್. ಯೂಸ್ ಇಟ್ ಆ್ಯಸ್ ಅ ಫ್ಯೂಯಲ್. ಬಟ್ ಓವರಾಲ್ ನ್ಯೂ ಬಿಗಿನಿಂಗ್ ಬರುವಂಥದ್ದು ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಲೆಟ್ ಮೀ ನೋ ನಿಮಗೆ ಇದು ಕನೆಕ್ಟ್ ಆಯಿತಾ, ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿತ್ತು ಅಂತ. ನಿಮಗೆ ಗೊತ್ತಿರೋರು ಈ ಡೇಟ್ ಆಫ್ ಬರ್ತ್ಸಲ್ಲಿ ಇದ್ದಾರೆ, ಕ್ಲೋಸ್ ಆ್ಯಂಡ್ ಡಿಯರ್ ಒನ್ಸ್ ಅಂದರೆ ಅವರಿಗೆ ಕೂಡ ಶೇರ್ ಮಾಡಿ. ಯು ಕ್ಯಾನ್ ಬಿ ಅ ಬ್ರಿಡ್ಜ್ ಟು ಶೇರ್ ದ ಮೆಸೇಜ್. ಥ್ಯಾಂಕ್ ಯು.